ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನೀವು ನೋಡ್ತಾ ಇರೋದು ಜ್ಯೂಸಿ ರೆಸಿಪಿ ಟೊಮೊಟೊ ಬಾತ್. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಹಾಕಿದ್ದೆ, ಅದು ಸಿಂಪಲ್ಲಾಗಿ ಮಾಡೋ ಅಂಥದ್ದು. ಇದು ಭಾಳ ಕ್ವಾಂಟಿಟಿಯಲ್ಲಿ ಹಳ್ಳಿ ಸ್ಟೈಲಲ್ಲಿ ಮಾಡೋ ಅಂಥ ರೆಸಿಪಿ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಇದಕ್ಕೆ ಬೇಕಾಗಿರೋದು ಒಂದೆರಡು ಪೀಸ್ ಚಕ್ಕೆ, ಲವಂಗ, ಒಂದೇ ಏಲಕ್ಕಿ, ಒಂದು ಸ್ಪೂನ್ ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ. ಇದಿಷ್ಟನ್ನು ಜೋಡಿಸ್ಕೊಂಡು ಮತ್ತು ಒಂದು 5-6 ಟೊಮೊಟೊ, ಒಂದೆರಡು ಈರುಳ್ಳಿ, ಸ್ವಲ್ಪ ಕೊಬ್ಬರಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಹೆಚ್ಚಿಟ್ಕೋಬೇಕು. ಇದಕ್ಕೆ ಆಲೂಗಡ್ಡೆ, ಬೀನ್ಸ್ ಹಾಕಿದ್ದೀನಿ. ನಿಮಗೆ ಯಾವ ಇಷ್ಟವಾದಂಥ ತರಕಾರಿಗಳು ಬೇಕಾದರೂ ಹಾಕೋಬೋದು. ಈಗ ಕರಿಬೇವು, ಕೊತ್ತಂಬರಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಸಾಲೆ ಐಟಮ್ಸ್ನು ಜಾರಿಗೆ ಹಾಕ್ಕೋಬೇಕು. ಖಾರದ ಪುಡಿನ ಹಾಕೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಳನ್ನ ಹಾಕ್ಕೋಬೇಕು. ಈಗ 1-2 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಜೀರಿಗೆ ಮತ್ತು ಚಕ್ಕೆ ಹಾಕ್ಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ಆದರೆ ಸಾಕಾಗತ್ತೆ. 1 ಟೊಮೊಟೊ ಹಣ್ಣಿನಷ್ಟು ಪೀಸು ಹಾಕ್ಕೋಬೇಕು. 1 ಟೊಮೊಟೊ ಹಣ್ಣು, ತುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು 2 ಹಸಿಮೆಣಸಿನ್ಕಾಯಿ, ಅದು ಟೇಸ್ಟಿಗೆ ಅಷ್ಟೇ ಹಾಕ್ಕೋಬೇಕು. ಆ ಕೊಬ್ಬರಿನ ಹಾಕ್ಕೊಂಡು ರುಬ್ಬಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈಗ ಇದನ್ನು ಸಣ್ಣಗೆ ರುಬ್ಕೊಂಬರೋಣ. ಅಷ್ಟರೊಳಗೆ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು 1 kg ಅಕ್ಕಿದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇದು ಚಟಪಟ ಅನ್ನಲಿ. ಅಷ್ಟರಲ್ಲಿ ಇದು ರುಬ್ಬಿದ್ದಾಗಿದೆ. ಸಣ್ಣ ಈ ಥರ ರುಬ್ಕೊಂಬಂದರೆ ಆಯಿತು. ಈಗ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸೋಣ. ಅದನ್ನು ಹುಷಾರು ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿದೆ, ಸಿಡಿದ್ಬಿಡುತ್ತೆ. ಈಗ ಎಲ್ಲ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಈರುಳ್ಳಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಕೆಂಪಾಗಲಿ ಇದು. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ತಿಂದ್ಕೊಳ್ಳಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ವಿಡಿಯೋನ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೀಗ ಆಗಿದೆ. ಇಟ್ಕೊಂಡಿದ್ದಲ್ಲ ಟೊಮೆಟೊ ಅದನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ. 3 ಮುಕ್ಕಾಲು ಅಂತ ಇದು ಬೇಗ ಸ್ವಲ್ಪ ಮೆತ್ತಗಾಗಬೇಕು. ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಸ್ವಲ್ಪ ಫ್ರೈ ಮಾಡೋಣ. ಅವಾಗ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಟೊಮೊಟೊ ಇದಾಗಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿ ನೋಡಿ ಮತ್ತೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡೋಣ. ನೀಟಾಗಿ ಕುದಿಲಿ, ಒಂದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಇದಾದಮೇಲೆ ತೊಳೆದು ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ, ಆಲೂಗಡ್ಡೆ, ಬೀನ್ಸು, ಬಟಾಣಿ ಬೇಕಾದರೆ ಹಾಕ್ಕೋಬೋದು. ನಿಮಗೆ ಯಾವ್ದು ಬೇಕೋ ಅವರೆಕಾಳು ಸೀಸನ್ನೆಲ್ಲ ಅವರೆಕಾಳು ಹಾಕ್ಕೋಬೋದು. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ, ಇಲ್ಲ ಸೀಬೆ ಬದನೆಕಾಯಿ, ಹೀಗೆ ಯಾವ್ದು ಬೇಕಾದರೂ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತರಕಾರಿ ತಿಂಡಿ ಅಂದರೆ ತಿನ್ನಲ್ಲ. ಈ ಥರ ತಿಂಡಿಯಲ್ಲಿ ಆದರೆ ಸುಮ್ಮನೆ ತಿಂತಾರೆ ಅಲ್ವಾ. ಅದಕ್ಕೆ ಈ ಥರ ಯಾವುದಾದ್ರೂ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೀಗ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಕ್ಲೀನಾಗಿ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಬಿಟ್ಕೋಬೇಕಿದು. ಅಲ್ಲಿ ತನಕ ಇದೊಂದು ಸ್ವಲ್ಪ ಕುದಿಲಿ. ಈರುಳ್ಳಿ, ಟೊಮ್ಯಾಟೊ, ಮಸಾಲೆ ಎಲ್ಲ ಹಸಿದೆ ಹಾಕಿದ್ದೀವಲ್ಲ, ಅದನ್ನು ನೀಟಾಗಿ ಕುತ್ಕೊಂಡು ಎಣ್ಣೆ ಬಿಟ್ಕೊಳ್ಳಿ. ಈಗ ಎಣ್ಣೆ ಬಿಡ್ತಾಯಿದೆ. ಇದಕ್ಕೀಗ ರುಚಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡೋಣ. ಅರಿಶಿನ ಆವಾಗಲೇ ಹಾಕಿದ್ದೀವಿ.
ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಸಾಲೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಮೆಣಸಿನ್ಕಾಳು ಬೇರೆ ಹಾಕಿದ್ದೀವಿ, ಒಂದೆರಡು ಹಸಿಮೆಣಸಿನ್ಕಾಯಿ ಬೇರೆ ಹಾಕಿದ್ದೀವಿ. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದೀಲಿ, ಹಸಿ ಸ್ಮೆಲ್ ಹೋಗೋ ತನಕ. ನೀವು ಭಾಳ ಜನ ಇದ್ದಾಗ ಆರಾಮಾಗಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆ ಭಾಳ ಜನಕ್ಕೆ ಮಾಡೋಕ್ಕೆ ಬರಲ್ಲ, ಇನ್ನು ಕೆಲವರಿಗೆ ಕಡಿಮೆನೇ ಅಡುಗೆ ಮಾಡೋಕ್ಕೆ ಬರಲ್ಲ. ನೋಡಿ ಇದಕ್ಕೆ ಚೆನ್ನಾಗಿ ಕುದ್ದಿದೆ. ಅಳತೆ ಪ್ರಕಾರ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇದಕ್ಕೆ ಚೆನ್ನಾಗಿ ಕುದ್ದಿದೆ. ಇದಕ್ಕೀಗ ನಾವು ಎಕ್ಸ್ಟ್ರಾ 1 kg ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಒಂದು ಸೈಡ್ ಕುದೀತಾ ಇದೆ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂತಲೇ ಅಕ್ಕಿ ಹಾಕೋಣ. ನಾನು ಮುಂಚೆನೇ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಅದನ್ನು ಹಾಕಿ ಈಗ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಬೇಕಾದರೆ ನೀವು ಇವಾಗ ಉಪ್ಪು ಖಾರ ಟೇಸ್ಟು ಇವಾಗ ನೋಡ್ಕೋಬೋದು. ಅಕ್ಕಿ ಹಾಕಿದ ಮೇಲೆ ನೋಡಿಕೊಂಡು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇದೀಗ ಮುಚ್ತೀನಿ. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಕುಕ್ಕರಲ್ಲಿ ಮಾಡೋರು ಈ ಥರ ಕುದಿಯೋ ತನಕ ಬಿಟ್ಕೊಂಡು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕ್ಯಾಪ್ ಕ್ಲೋಸ್ ಮಾಡಿಕೊಂಡ್ರೆ ಬೇಗ 1 ವಿಷಲ್ಗೆ ಆಗುತ್ತೆ ಮತ್ತು ತಳನೂ ಹಿಡಿಯಲ್ಲ. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡೋಣ. ತುಂಬ ಆಗಿಬಿಟ್ಟಿದೆ ಬೇರೆ. ಯಾವ ತರಕಾರಿ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಬೋದು. ಟೊಮೊಟೊ ಹಣ್ಣು ಜಾಸ್ತಿ ಇರಬೇಕು ಅಷ್ಟೇ. ನೋಡಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ. ಚೆನ್ನಾಗಿ ಕುದೀಲಿ ಇದು. ಏನಕ್ಕೆ ಇಲ್ಲಪ್ಪ ಹತ್ರ ಫ್ರೆಂಡ್ಸ್, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಳೆಗಾಲಕ್ಕೆ ತಕ್ಕಂಥದ್ದು, ಚಳಿಗಾಲಕ್ಕೆ ತಕ್ಕಂಥದ್ದು ಫುಡ್ಗಳು ಮಾಡ್ಕೊಂಡು ಊಟ ಮಾಡೋದ್ರಿಂದ ಯಾವ ರೋಗನೂ ಇರಲ್ಲ. ಹಾಗೆ ಏನೇ ಜಗಳ ತೆಗಿಬೇಕು ಅಂತ ಬಂದಿದ್ರು ಅವ್ರ ಹತ್ರ ಸಮಾಧಾನದಲ್ಲಿ ಮಾಡು. ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಅಂತಿದ್ದು ಊರು ಮುಂದೆ ಬಾ. ಅನ್ನದ ಅಡುಗೆನ ಒಂದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಂಡು ಇವತ್ತಿನ ಫುಡ್ಡಿಗೆ ರೊಟ್ಟಿ ಮುದ್ದೆ ಊಟ ಮಾಡ್ಕೊಂಡಿದ್ರೆ ಅಲ್ವಾ. ಹಂಗಂದ್ರೆ ಕಾಣಿಸ್ತಿದೆ ಅಲ್ವಾ. ಇನ್ನೊಂದು ಸ್ವಲ್ಪ ಕುದ್ರೆ ಆಯಿತು. ಗ್ಯಾಸ್ ಪೂರ್ತಿ ಸಣ್ಣ ಮಾಡಿ ಪ್ಲೇಟ್ ಮುಚ್ಕೊಂಡ್ಬಿಡೋಣ. ನೋಡಿ ಇದಿಷ್ಟು ಹಿಂಗಾಗಿದೆ. ಇನ್ನೊಂದು 5-10 ನಿಮಿಷ ಮಾಗಾಕ್ಬಿಟ್ರೆ ಆಯಿತು. ನೋಡಿ ರೆಡಿ, ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿ. ನೀವು ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ನೀವು ನಿಮ್ಮ ಹಳ್ಳಿ ಕಡೆ ಯಾವುದಾದ್ರು ಫ್ಯಾಮಿಲಿ ಇದ್ದರೆ ಆ ದೊಡ್ಡ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಇದು ಮೊಸರು ರಾಯ್ತ ಜೊತೆ ಬೇಕಾದ್ರೂ ತಿನ್ಬೋದು, ಹಾಗೆ ಬೇಕಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್. ಕರೆಂಟ್ ಹೋಗ್ಬಿಡ್ತು. ಅದೆಷ್ಟು ಕಲರ್ಫುಲ್ಲಾಗಿ ಸಾಕು.